ವೆಲ್ಕಮ್ ಬ್ಯಾಕ್ ಟು ತರಂಗಡ ಕಾಮಿಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ತಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೋಣ. ತಡ ಯಾಕೆ, ಇವತ್ತು ನನ್ನ ಸ್ಪೆಷಲ್ ಡೇ, ಅಂದರೆ ನನ್ನ ಬರ್ತ್ಡೇ. ಇವತ್ತಿಗೆ ನನ್ನ ಏಜ್ 27ಗೆ ಕ್ರಾಸ್ ಆಗಿದೆ. ಎಸ್, ನನ್ನ ಏಜ್ ಬಂತು 27. ಇವತ್ತು ನನ್ನ ಬರ್ತ್ಡೇ, ಆದರೆ ಬರ್ತ್ಡೇ ಮಾಡ್ಕೊಳಕ್ಕೆ ಮೂಡಿಲ್ಲ, ಐಬ್ರೋ ಕೂಡ ಮಾಡಿಸಿಲ್ಲ. ಎಸ್, ಇವಾಗ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಐಬ್ರೋ ಮಾಡ್ಸೋಕ್ಕೆ ಹೋಗಬೇಕು. ಯಾಕೋ ಈ ಇಯರ್ ನನಗೆ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಬರ್ತಡೇ ಮಾಡ್ಕೊಳ್ಳೋ ಮೂಡಲ್ಲೇ ಇಲ್ಲ. ಎಸ್, ಸೊ ನಾನು ಇವಾಗ ಸುಮ್ಮನೆ ಸಿಂಪಲಾಗಿ ರೆಡಿ ಆಗ್ತೀನಿ. ಎಲ್ಲಿಗೂ ಹೋಗಲ್ವಲ್ಲ, ಇವಾಗ ಈ ವರ್ಷ ಎಲ್ಲೂ ಹೋಗಲ್ಲ, ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಸೊ ಸಿಂಪಲಾಗಿ ಬೇಗ ರೆಡಿಯಾಗಿ ಐಬ್ರೋ ಮಾಡ್ಸೋಕ್ಕೆ ಹೋಗಬೇಕು. ಐಬ್ರೋ ಮಾಡಿಸಿಲ್ಲ, ನಿನ್ನೆ ಮಾಡ್ಸೋಣ ಅಂದ್ಕೊಂಡಿದ್ದೆ, ಇಲ್ಲಿ ನಮ್ಮ ಮನೆ ಹತ್ರ ಕ್ಲೋಸ್ ಆಗಿತ್ತು. ಸೊ ನಾನೇನು ಜಾಸ್ತಿ ಏನು ಹಚ್ಚಲ್ಲ. ನೋಡಿ ಎಷ್ಟು ಐಬ್ರೋ ಬೆಳೆದಿದೆ. ಎಸ್, ಐಬ್ರೋ ತುಂಬಾ ಬೆಳೆದಿದೆ. ಐಬ್ರೋ ಮಾಡಿಸ್ಬೇಕು, ಹೋಗಿ ಐಬ್ರೋ ಮಾಡಿಸ್ಕೊಂಡು ಬರಬೇಕು. ಸೊ ಯಾಕೋ ಇಲ್ಲ kachi and lipstick make adu. ನೋಡಿ ಇಷ್ಟೇ ಸಿಂಪಲ್. ಇವಾಗ ಇದ್ರ ಮೇಲೆ ಜಸ್ಟ್ ಈ ಥರ ಅಪ್ಲೈ ಮಾಡ್ತೀನಿ ಅಷ್ಟೇ. ಗೊತ್ತಿಲ್ಲ, ಮೂಗು ಹತ್ರ ಪಿಂಪಲ್ ಆಗ್ಬಿಟ್ಟಿದೆ ಯಾಕೋ. ಸರ್ ಇಷ್ಟೇ ರೆಡಿ ಆಗೋದು. ಬ್ಯಾಂಗೆಲ್ಲ ಬಿಡಿಸ್ಬಿಡ್ತೀನಿ. ಜೀನ್ಸಿಗೆ ಸೂಟ್ ಸ್ವಲ್ಪ ಟೈಟ್ದೇ ಹಾಕ್ಕೊಂಡಿರ್ತೀನಿ ನಾನು. ಚಾರ್ಜ್ ಹಾಕೋದೇ ಮರ್ತೋಗಿದೆ. ಅವಾಗ. ಓಕೆ, ಇದು ಬಳೆ ಬರ್ತಾ ಇಲ್ಲ. ನಾನು ಹೋಗಿ ಐಬ್ರೋ ಮಾಡಿಸ್ಕೊಂಡು, ಸೊ ನನಗೇನು ಈ ವರ್ಷ ಮಾಡ್ಕೋಬೇಕು ಬರ್ತಡೇ. ಯಾಕೊತ್ತಾ, ವರ್ಷ ಮಾಡ್ಕೊಂಡಿದ್ದೀನಿ. ಲೈಕ್ ನಾನು ವೀಡಿಯೋಸ್ ನೋಡಿದವ್ರಿಗೆ, ಅಂದರೆ ನಾನು ವೀಡಿಯೋ ಯಾರು ಕಂಟಿನ್ಯೂಸ್ಲಿ ನಾನು ಮಾಡ್ತಾನೇ ಇದ್ದೀನಿ, 3 ಇಯರ್ಸಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರ್ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತು. ತುಂಬನೇ ನೋಡಿ ಎಷ್ಟು ಟೈಟ್ ಇದೆ. ಹೆಣ್ಮಕ್ಳು ಬರೀ ಕೈಲಿ ಇರಬಾರ್ದಂತೆ, ಬಳೆ ಹಾಕೋಬೇಕಂತೆ. ಸೊ ಬಳೆ ಹಾಕ್ಕೊಂಡಿರ್ತೀನಿ ನಾನು. ಓಕೆ, ಇದು ಹಾಕೊಳ್ಳ ಅಂತ ನೋಡ್ತೀನಿ, ಯಾರು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಹಾಕೋತೀನಿ. ಇದೇ ಚೆನ್ನಾಗಿದೆ, ಇದು ಹಾಕೋತೀನಿ. ಓಕೆ, ನೆಕ್ಸ್ಟ್ ಇಯರಿಂಗ್ಸ್ ಚೇಂಜ್. ನಂಗೆ ಅಷ್ಟೊಂದು ಪರ್ಫ್ಯೂಮ್ ಇಷ್ಟ ಆಗಲ್ಲ, ಬಟ್ ಹಾಕೋತೀನಿ. ಓಕೆ, ಹೇರ್ ಕಟ್ಟು ಮಾಡಿಸಿಲ್ಲ. ಸೊ ಈಗ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಐಬ್ರೋ ಮಾಡಿಸ್ಕೊಬರೋಕ್ಕೆ ಹೋಗೋಣ. ಅಲ್ಲಿಂದ ನಮ್ಮ ಮನೆಗೆ ಫೋನ್ ಮಾಡಿದ್ದಾರೆ ಬಾ ಅಂತ. ಸೊ ಅಲ್ಲಿ ಹೋಗ್ಬೇಕು. ಸೊ ಅಲ್ಲಿ ಹೋಗ್ತೇನೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ. ಸೊ ಬನ್ನಿ ಇವಾಗ ಐಬ್ರೋ ಮಾಡ್ಸೋಕ್ಕೆ ಹೋಗೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಐಬ್ರೋ ಮುಗ್ದಿದೆ. ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ.
ನಮ್ಮ ಮನೆಗೆ ಹೋಗಿ ವ್ಲಾಗ್ ಮಾಡ್ತೀನಿ. ಎಸ್, ಇವಾಗ ನಮ್ಮಮ್ಮ ಮನೆಗೆ ಬರ್ತಾ ಇದ್ದೀನಿ. ನಮ್ಮಮ್ಮ ಬಾ ಅಂತ ಕರೆದಿದ್ದಾರೆ, ಅದಕ್ಕೆ ಬಂದೆ. ನಮ್ಮ ಯಜಮಾನ್ರು ಕೆಲಸ ಇದೆ ಅಂತ ಸ್ವಲ್ಪ ಆಫೀಸ್ಗೆ ಹೋಗಿದ್ದಾರೆ. ಅವರು ಆದರೆ ನಮ್ಮಮ್ಮ ಮನೆಗೆ ಬರ್ತಾರೆ, ಇಲ್ಲ ಅಂದರೆ ನಾನು ಮತ್ತೆ ಕ್ಯಾಬಲ್ಲಿ ಹೋಗಬೇಕು. ನಾನು ಗಾಡಿ ಓಡಿಸ್ಕೊಂಡ್ರೆ ಸುಮ್ಮನೆ ಸುಸೆ ಆಗುತ್ತೆ ಅಂತ ಆಟೋದಲ್ಲಿ ಬಂದೆ. ಇವಾಗ ನಮ್ಮಮ್ಮ ಮನೆಗೆ 4th ಫ್ಲೋರ್ ಹತ್ತಬೇಕು. ಎಸ್, ಫೈನಲಿ ಬಂದೆ ನಮ್ಮ ಮಮ್ಮಿ ಮನೆಗೆ. ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮ ಸಾನು ಎಲ್ಲರೂ ಇಲ್ಲೇ ಇದ್ದಾರೆ. ಎಸ್, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಇಲ್ಲಿ ನಮ್ಮ ಅಕ್ಕ ಸಾನು, ಹಾಯ್ ಹಾಯ್, ಬಾ ಪಪ್ಪಿ ಕೊಡು, ಬಾ ನನಗೆ ಪಪ್ಪಿ ಕೊಡು. ನಮ್ಮ ಸಾನು ಹಾಯ್ ಮಾಡು. ಇಲ್ಲಿ ಹಾಯ್. ನನ್ನ ಬರ್ತಡೇನ ಈಚೆ ಮಾಡ್ತವ್ರೆ ಇವರೇ. ಸ್ಪಾನ್ಸರ್ಡ್ ಬೈ ಸಾನ್ವಿಕ ಗೌಡ, ಪಪ್ಪ ಸಂತೋಷ್, ಮಮ್ಮಿ ಕಾವ್ಯ. ನೋಡಿ ಚೇರ್ ಎತ್ಕೊ ಬತ್ತಾಳೆ. ಒಳಗಡೆ ಕಟ್ ಮಾಡ್ಸೋಣ ಅಂದರೆ ಈಚೆ ಕಟ್ ಮಾಡಿಸ್ತಾಳಂತೆ. ಅಲ್ಲ ಇವಳು ಏನಾಗಲ್ಲ, ಒಂದು ಸ್ವಲ್ಪ ತಿನ್ನ, ಚೂರು ಬರ್ಡೇ ಅಲ್ವಾ. ಇಲ್ಲೊಂದ್ಸಲ ನೋಡಿ, ಇಲ್ಲಿ ಬಾ, ಇಷ್ಟ ಆಗುತ್ತೆ ತೆಗಿಬೇಡ, ಪರವಾಗಿಲ್ಲ ಹೋಗಮ್ಮ. ವಿಡಿಯೋ ಇದು ಆಫ್ ಮಾಡ್ಲತ್ತಾನ ಸಾಕು. ನಮ್ಮ ಅಮ್ಮ ಮನೆಯಿಂದ ಬಂದ್ಬಿಟ್ಟು ಇವಾಗ ಸ್ವಲ್ಪ ವಾಷಿಂಗ್ ಮಿಷಿನ್ ಸರಿ ಮಾಡಿಸ್ಬೇಕಿತ್ತು. ಸೊ ಅವ್ರು ಬಂದು ಸರಿ ಮಾಡಿಬಿಟ್ಟು ಹೋದ್ರು. ಇವಾಗ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಟಿ ಶರ್ಟ್ ಹಾಕೊಂಡಿದ್ದೀನಿ. ಮತ್ತೆ ಎಲ್ಲಿಗೋ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ. ಕೇಳ್ತಾ ಇದ್ದೀನಿ ಎಲ್ಲಿಗೆ, ರೆಡಿ ಆಗು ಅಂತ ಹೇಳ್ತಿದ್ದಾರೆ. ನನಗೂ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಫಸ್ಟು ನೈಟೇ ಕಟ್ ಮಾಡೋಣ ಕೇಕು ಅಂತ ಅಂದ್ಕೊಂಡಿದ್ದೆ. ನಾನು ಕೇಕ್ ತಿನ್ನಲ್ಲ, ಬೇಡ ಅಂತ. ಸೊ ಹಂಗಾಗಿ ನಮ್ಮ ಯಜಮಾನ್ರು ಕೇಕ್ ತಂದಿರಲಿಲ್ಲ. ಬಟ್ ಇವಾಗ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ, ನಮ್ಮ ಅಕ್ಕಂಗೆ ಹೇಳಿದ್ದಾರೆ. ಬಟ್ ನಮ್ಮ ಅಕ್ಕ ನನಗೆ ಹೇಳ್ತಾ ಇಲ್ಲ ಏನು ಸರ್ಪ್ರೈಸ್, ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ. ಇವಾಗ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಆಯಿತು. ಅದು ಸರ್ವಿಸ್ ಮಾಡಿಸ್ಬೇಕಿತ್ತು, ಸರ್ವಿಸ್ ಮಾಡಿಸಾಯಿತು. ಅವ್ರು ಇವತ್ತಲೇ ಬರ್ತೀನಿ ಅಂತ ಅಂದರು. ಇನ್ನೇನು ಮಾಡೋಕ್ಕಾಗುತ್ತೆ, ಸರ್ವಿಸ್ ಮಾಡಿಸ್ಲೇಬೇಕಲ್ಲ ಅಂದ್ಬಿಟ್ಟು ಸೊ ಸರ್ವಿಸ್ಗೆ ಹೇಳಿದ್ದು, ಸರ್ವಿಸ್ ಮಾಡಿ ಹೋಗಿದ್ದಾರೆ. ನೆಕ್ಸ್ಟ್ ಇವಾಗ ರೆಡಿ ಆಗಬೇಕು. ಟೈಮ್ ಬಂದು ಇವಾಗ 2 ಗಂಟೆ ಆಗಿದೆ. ಸೊ ರೆಡಿ ಆಗಬೇಕು. ರೆಡಿ ಆಗ್ತಾ ವಿಡಿಯೋ ಮಾಡ್ತೀನಿ. ನೋಡಿ ಐಬ್ರೋ ಮಾಡಿಸ್ದೆ, ನೆನ್ನೆ ಹೋಗಿ ಮಾಡಿಸೋಣ ಅಂದ್ಕೊಂಡಿದ್ದೆ, ಮಾಡ್ಸೋಕ್ಕಾಗಿಲ್ಲ. ಅಂದರೆ ಅಂಗಡಿ ಕ್ಲೋಸ್ ಆಗಿತ್ತು. ಸೊ ನಾನೀಗ ಓರಿಯನ್ಗೆ ಹೋಗಬೇಕು ಅಂದರೆ ಆಗಲ್ಲ, ಮತ್ತು ಓರಿಯನ್ಗೆ ಹೋಗಿ ಮಾಡಿಸೋ ಅಷ್ಟು ಲೇಟ್ ಆಗಿಬಿಡುತ್ತೆ ಅಂತ ಅಲ್ಲೇ ನಮ್ಮ ಮನೆ ಹತ್ರ ಇರೋ ಕಡೆನೇ ಮಾಡಿಸ್ಕೊಂಡೆ. ಎಸ್, ನೋಡೋಣ ಏನು ಸರ್ಪ್ರೈಸ್ ಇರುತ್ತೆ ಅಂತ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ, ನೋಡಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ಕಿಪ್ ಮಾಡ್ದಂಗೆ ನೀವು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ನನಗೆ ವಿಶ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಯಜಮಾನ್ರು ಮಶ್ರೂಮ್ ತಂದಿದ್ದಾರೆ. ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಒಂದು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ತೊಳಿಬೇಕು ನೀಟಾಗಿ. ಬನ್ನಿ ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನೋಡಿ, ಈ ಥರ ಇರುತ್ತೆ ಮಶ್ರೂಮ್. ಇದನ್ನು ತೊಳಿಬೇಕು, ನೀಟಾಗಿ ತೊಳ್ಕೊಂಡು ನೋಡಿ ಇಷ್ಟಿದೆ ಮಶ್ರೂಮು. ಇದು ಎಷ್ಟು ಜನಕ್ಕೆ ಅಂದರೆ ಒಂದು 10 ಜನಕ್ಕೆ ಮಾಡ್ತಿರೋದು. ಬನ್ನಿ ಹೇಗೆ ತೊಳೆಯೋದು ಮತ್ತು ಹೇಗೆ 10 ಜನಕ್ಕೆ ಇವಾಗ ಹೇಗೆ ತೊಳೆಯೋದು ಮತ್ತು ಹೇಗೆ ಬಿಡಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ
ತಿಳಿಸಿ ಕೊಡ್ತೀನಿ ಬನ್ನಿ. ನೋಡಿ ಇದೆಯಲ್ಲ ಈ ಥರ ನೀವು ಇಟ್ಕೋಬೇಕು ಫಸ್ಟು. ಒಂದೊಂದಾಗಿ ಈ ಥರ ಸರಿ ಬೌಲ್ ತೊಗೊಳ್ತೀನಿ. ಸೊ ಬೌಲ್ನ ನೀಟಾಗಿ ನೀರು ಹಾಕ್ಕೊಂಡು ತೊಳ್ಕೊಬೇಕು. ಸೊ ಒಂದೊಂದಾಗೇ ಈ ಥರ ತೊಳೆದಿಟ್ಕೊಂಡು ಅದೇ ಸಿಪ್ಪೆನೂ ಬಿಚ್ಚಬೇಕು. ಮನೆಯಲ್ಲಾಗೆ ತೊಳೆಯೋಷ್ಟು ಲೇಟ್ ಆಗುತ್ತೆ. ಸೊ ಸ್ವಲ್ಪ ದೂರ ನೀರು ನೋಡಿ ಎಷ್ಟು ಗಲೀಜು ಬರುತ್ತೆ. ಹುಳಗಳು ಇರುತ್ತೆ, ನೋಡಿಕೊಂಡು ತೊಳ್ಕೊಬೇಕು. ಹುಳ ಇರುತ್ತೆ ನೋಡಿ, ಕಟ್ ಮಾಡ್ಬೇಕಾದ್ರೆ ನೋಡಿ ಕಟ್ ಮಾಡ್ಕೊಳ್ಳಿ. ಇದೆಲ್ಲ ಬಿಡಿಸೋದು ಹೇಗೆ ಅಂತ ತೋರಿಸ್ತೀನಿ. ಎಷ್ಟು ಇವಾಗ ಎಲ್ಲಿ ನೋಡ್ತಾ ಇರ್ಬೋದು ನೀವು, ಇದನ್ನು ಹೇಗೆ ಬಿಡಿಸೋದು ಫಸ್ಟ್. ಇದೆ ನೋಡಿ, ಈ ಥರ ಕಾಣಿಸಿದೆಯಾ ನೋಡಿ, ಇದನ್ನು ಈ ಥರ ಬಿಡಿಸ್ಬೇಕು. ಈ ಥರ ನೀಟಾಗಿ ಬಿಡಿಸ್ಬೇಕು ಇದೆಲ್ಲ. ಈ ಥರ ಬೇಗ 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 ಬಿಡಿಸ್ಕೋಬೇಕು. ಇದು ಗಲೀಜಾಗಿರುತ್ತಲ್ಲ, ಸೊ ಅದಕ್ಕೆ ಬಿಡಿಸ್ಬೇಕು. ಇದನ್ನು ಅಷ್ಟೇ ಕೆರ್ಕೊಬಿಡ್ಬೇಕು. ಹಿಂಗೆ ನೋಡಿ, ಈ ಥರ ಬಿಡಿಸ್ಕೋಬೇಕು. ನೋಡಿ ಎಷ್ಟು ಗಲೀಜಿರುತ್ತಲ್ಲ. ಈ ಥರ ನೀಟಾಗಿ ಬಿಡಿಸ್ಕೋಬೇಕು. ಸೊ ಇದು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. 10 ಜನಕ್ಕೆ ಮಾಡ್ತಿರೋದು. ನೋಡಿ ನೀವು ಎಷ್ಟು ಜನಕ್ಕೆ ಬೇಕು. ನಾನು 3 ಪ್ಯಾಕೆಟ್ ತಂದಿಟ್ಕೊಂಡಿದ್ದೀನಿ. 10 ಜನಕ್ಕೆ 3 ಪ್ಯಾಕೆಟು. ಮಶ್ರೂಮು ಅಂದರೆ ಏನಂದರೆ ಮಶ್ರೂಮು ಬೇಗ ಇದಾಗ್ಬಿಡುತ್ತೆ, ಸ್ವಲ್ಪ ಆಗಿಬಿಡುತ್ತೆ. ನಾವು ಎಷ್ಟೇ ಹಾಕಿದ್ರೂ ಅದೇನಂತಾರೆ ಕಮ್ಮಿ ಆಗಿಬಿಡುತ್ತೆ. ಇದೊಂಥರ ತಿಂತಾಯಿದ್ರೆ ಚಿಕನ್ ಥರ ಫೀಲ್ ಆಗುತ್ತೆ. ಯಾರ್ಯಾರು ಚಿಕನ್ ಮಟನ್ ತಿನ್ನಲ್ಲ, ಮಶ್ರೂಮ್ ತಿನ್ಬೋದು. ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಕಟ್ ಮಾಡ್ಬೇಕಾದ್ರೆ ತೊಳ್ಕೊಂಡು ಕಟ್ ಮಾಡಬೇಕು. ನೋಡಿ ಇಲ್ಲಿ ಇನ್ನೂ ಇದೆ ನೋಡಿ. ಮತ್ತೆ ಇನ್ನೊಂದು ಸತಿ ವಾಶ್ ಮಾಡ್ಕೋಬೇಕು. ಅದನ್ನು ಒಂದು ಸತಿ ವಾಶ್ ಮಾಡೋದಲ್ಲ, ಮತ್ತೆ ವಾಶ್ ಮಾಡಿ ಇಟ್ಕೋಬೇಕು. ನೋಡ್ಕೊಂಡು ಇದು ಮಾಡಿ, ಹುಳ ಇರುತ್ತೆ. ಕಾಣಿಸಿದ್ಯಾ? ನೀಟಾಗಿ. ಇದು ಒಬ್ಬರೇ ಆದರೆ ಆಗಲ್ಲ, 1-2 ಜನ ಇರಬೇಕು. ಯಾಕೆ ಅಂದರೆ ತುಂಬ ಇರುತ್ತೆ, ಫುಲ್ ತೆಗಿಬೇಕಲ್ಲ. ಸೊ ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ. ಏನೇನು ತೊಗೋತೀನಿ ಅಂತ ಹೇಳ್ತೀನಿ. ಈಸಿಯಾಗೆ ಮಾಡ್ಬೋದು. ಮನೇಲಿರೋ ರೆಸಿಪಿನೇ ಮನೇಲಿರೋ ಐಟಮ್ಗಳೇ ಹಾಕಿ ಈಸಿಯಾಗಿ ಮಾಡ್ಬೋದು. ಏನೇನು ಬೇಕು ಅಂತ ಹೇಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ. ಮತ್ತು ಇದು ನನ್ನ ಬರ್ತ್ಡೇ ಲಾಗ್ ಕೂಡ ಆಗಿರುತ್ತೆ. ಆದರೆ 2 ವಿಡಿಯೋ ಮಾಡಿ ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತೀನಿ. ಇಲ್ಲಾಂದರೆ ಒಂದರಲ್ಲೇ ಹಾಕ್ತೀನಿ. ಜಾಸ್ತಿ ಲೆಂತ್ ಆಯಿತು ಅಂದರೆ ಪಾರ್ಟ್ 1 ಪಾರ್ಟ್ 2 ಮಾಡ್ತೀನಿ. ಇಲ್ಲ ಶಾರ್ಟ್ ವೀಡಿಯೋಸ್ ಆಯಿತು ಅಂದರೆ ಸಾಕು ಅಂತಂದರೆ ಅವಾಗ ಹಾಕ್ತೀನಿ. ಸೊ ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಸ್ಕಿಪ್ ಮಾಡ್ದಲೇ ನೋಡ್ತಾ ಇರಿ.